ದಿವಸ ಅನುಭವ ಮಂಟಪಕ್ಕೆ ಭೇಟಿ, ಅನುಭವ ಮಂಟಪ ಕಾಮಗಾರಿ ಪರಿಶೀಲನೆ ಬಗ್ಗೆ ಬಸವ ಕಲ್ಯಾಣಕ್ಕೆ ಮುಖ್ಯಮಂತ್ರಿ ಆದ ನಂತರ ಫಸ್ಟ್ ಟೈಮ್ ಬರ್ತಾ ಇದ್ದಾಗ ಅವರಿಗೂ ಕೂಡ ನಾವು ಬಸವ ಕಲ್ಯಾಣ್ ವತಿಯಿಂದ, ಮಹಾಜನತೆ ವತಿಯಿಂದ ಹಾಗೂ ನನ್ನ ವತಿಯಿಂದ ಸ್ವಾಗತ ಕೋರಿ ಎಲ್ಲ ಇಲ್ಲಿ ಸೇರಿದಂಥ ಪತ್ರಿಕಾ ಬಾಂಧವರಿಗೆ ನಾನು ಲೈವ್ ಇಕ್ಕಿನಿ. ಲೈವ್ ಬರಲಿಕ್ಕೂ ಕಾರಣ ಇದೆ, ನಿಮ್ಮ ಪತ್ರಿಕಾ ಮುಖಾಂತರ ಡಿಜಿಟಲ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ. ಯಾಕಂದ್ರೆ ಇವತ್ತಿನ ದಿವಸ ನಮಗೆ ಭಾಳ ಸಂತೋಷ ಸುದ್ದಿ. ಬಸವ ಕಲ್ಯಾಣ ಪ್ರಥಮ ಮುಖ್ಯಮಂತ್ರಿ ಆದ ಮ್ಯಾಗ ಕಲ್ಯಾಣ ಕರ್ನಾಟಕ ಭಾಗದಾಗ ಫಸ್ಟ್ ಟೈಮ್ ಅವರು ಬಸವ ಕಲ್ಯಾಣ ಅನುಭವ ಮಂಟಪ 12th ಸೆಂಚುರಿ ಸ್ಪಿರಿಚುವಲ್ ಅನುಭವ ಮಂಟಪಿಗೆ ಏನು ಭೇಟಿ ಮಾಡ್ತಾ ಇದ್ದಾಗ ಅದರಲ್ಲಿ ಭಾಳಷ್ಟು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೆವು. ಅಭಿವೃದ್ಧಿ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಮತ್ತು ನಮ್ಮ ಈ ಭಾಗ ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದಿದ್ದ ಪ್ರದೇಶ. ಬಸವ ಕಲ್ಯಾಣ 371J ಬೀದರ್ ಜಿಲ್ಲೆಗೆ ಏನು ಕೊಡ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ ಏನು ಕೊಡ್ಬೋದು, ಬಸವ ಕಲ್ಯಾಣಕ್ಕೆ ಏನು ಕೊಡ್ಬೋದು, ಪ್ಯಾಕೇಜ್ ಘೋಷಣೆ ಮಾಡ್ಬೋದು ಅಂತ ನಾವೆಲ್ಲ ನಿರೀಕ್ಷೆ ಇಕ್ಕಿದೆವು. ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ ಬಸವ ಕಲ್ಯಾಣ್ ಮಹಾಜನತೆ ವತಿಯಿಂದ. ಬಸವ ಕಲ್ಯಾಣ್ ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಅಂತಾರಾಷ್ಟ್ರೀಯ ಮಟ್ಟದಾಗ ಟೂರಿಸಮ್ ಮಾಡ್ತೇವೆ ಅಂತ ಎಲ್ಲರೂ ಘೋಷಣೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಸಂತೋಷ ಸುದ್ದಿ. ನಾನು ಒಂದು ಮನವಿ ಮಾಡ್ತೀನಿ, ಕರ್ನಾಟಕ ಏನು ವಿಧಾನಸೌಧ ಇದೆ, ಅದು ವಿಧಾನಸೌಧ ತೋರಿಸಪ್ಪ. ಕರ್ನಾಟಕ ವಿಧಾನಸೌಧ 60 ಎಕರೆದಾಗ ಕಟ್ಟಿದಾಗ, 60 ಎಕರ್ ಲ್ಯಾಂಡ್ 60 ಎಕರೆದಾಗ ಕರ್ನಾಟಕ ವಿಧಾನಸೌಧ ಕಟ್ಟಿದಾಗ ನಿಮಗೆಲ್ಲ ಗೊತ್ತಿರಬೇಕು. ಅದೇ ರೀತಿ ರಾಮ ಮಂದಿರ ಕಟ್ಟಿದಾಗ 70 ಎಕರ್ ಹಿಡಿದು 100 ಎಕರ್ ಒಳಗಡೆ, ಅದನ್ನು 1500 ಕೋಟಿ ರೂಪಾಯಿ ಖರ್ಚದಾಗ ಕಟ್ಟಿದಾಗ. ಡೆಲ್ಲಿ ಪಾರ್ಲಿಮೆಂಟ್ 9 ಎಕರ್ದಾಗ 1200 ಕೋಟಿ ರೂಪಾಯಿ, 862 to 1200 crore ರೂಪೀಸ್ ಸ್ಪೆಂಟ್ ಮಾಡಿದಾಗ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಜಿಯವರು. ತೆಲಂಗಾಣ ಸೆಕ್ರೆಟ್ರೇಟ್ 600 ಕೋಟಿ ಹಿಡಿದು ತೆಲಂಗಾಣ ಸೆಕ್ರೆಟ್ರೇಟ್ ತೋರಿಸಪ್ಪ, ಸೈಡಿಗೆ ಅದು ನೋಡಿ. ಇದು ತೆಲಂಗಾಣ ಸೆಕ್ರೆಟ್ರೇಟ್, ತಮಗೆಲ್ಲ ಗೊತ್ತದ, ಹೈದರಾಬಾದ್ ತಾವೆಲ್ಲ ನೋಡಿರಿ. ಅದು 600 ಕೋಟಿ ರೂಪಾಯಿ ತೆಲಂಗಾಣ ಸೆಕ್ರೆಟ್ರೇಟ್ 600 ಹಿಡಿದು 1000 ಕೋಟಿದಾಗ ಕಟ್ಟಿದಾಗ. ಈಗಾಗಲೇ ತಮಗೆ ಗೊತ್ತದ, ಅನುಭವ ಮಂಟಪಿಗೆ ಸುಮಾರು 712 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಾಗ. BJP ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದಾಗ ನಾವು ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಇಂಪ್ಲಿಮೆಂಟ್ ಮಾಡೋಂಥ ಸಮಯದಾಗ ನಾನು ಕೂಡ MLA ಇದ್ದೆ. ಅವತ್ತಿನ ದಿನ ಮಾನ್ಯ ದಿವಂಗತ ಧರ್ಮಸಿಂಗ್ ಸಾಹೇಬ್ಗೂ ಕೂಡ ಅವತ್ತಿನ ದಿವಸ ಮುಖ್ಯಮಂತ್ರಿ ಇದ್ದರು. ಕಾಂಗ್ರೆಸ್ ಜನತಾದಳ ಗವರ್ನಮೆಂಟ್ ಇತ್ತು. 2020ದಾಗೂ ಕೂಡ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಘೋಷಣೆ ಆಗ್ತು. ಆ ನಂತರ ಮತ್ತೆ ಮುಂದೆ 2020ದಾಗ ಸನ್ಮಾನ್ಯ ಕುಮಾರಸ್ವಾಮೀಜಿಯವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿ ಆದರು. ಅವಾಗೂ ಕೂಡ ಸಾಕಷ್ಟು ತಮಗೆ ಗೊತ್ತದ, ಬಸವ ಕಲ್ಯಾಣದಾಗ ನಾವು ಮಾಡಿದಂಥ ಕಾರ್ಯ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಇಂಪ್ಲಿಮೆಂಟ್ ಮತ್ತು ಬಿಲ್ಡಿಂಗು ಕೂಡ ನಾವು ನಮ್ಮ ಅವಧಿದಾಗ ಬಿಲ್ಡಿಂಗ್ ಕಟ್ಟಿದೆವು. ಇವತ್ತೇನು ಕಮಾನ್ ಮಾಡಿದಾಗ ಗೇಟ್, ಆ ಕಮಾನು ಕೂಡ ಎಂಟ್ರೆನ್ಸ್ ಗೇಟ್ ಆಗಲಿ, ಎಲ್ಲ ಶರಣರದ 28 ಸ್ಮಾರಕಗಳಾಗಲಿ, ಮೇನ್ ರೋಡ್ ಆಗಲಿ, ಮಿನಿ ವಿಧಾನಸೌಧ ಆಗಲಿ, ಹೌಸಿಂಗ್ ಬೋರ್ಡ್ ಕಾಲನಿ, ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ 4 ಕೋಟಿ ರೂಪಾಯಿ ಸ್ಯಾಂಕ್ಷನ್. ಇದು ಬಸವ ಕಲ್ಯಾಣದಾಗ ಸಭಾಭವನ್ ನಾನು ಸನ್ಮಾನ್ಯ ಕುಮಾರಸ್ವಾಮೀಜಿಯವರಿಗೆ ತೊಗೊಂಡು ಹೋಗಿ ಉದ್ಘಾಟನೆ ಮಾಡಿದಿತ್ತು, ಮೇನ್ ರೋಡಿಗೆ ಡಿವೈಡ್ ಆಗಿ. ಅದೇ ರೀತಿ ಈಗ ತಮಗೆಲ್ಲ ಗೊತ್ತದ, ಬಸವ ಕಲ್ಯಾಣದಾಗ ಸನ್ಮಾನ್ಯ ಆವಾಗ ತಾವೆಲ್ಲ ನೋಡ್ತಾ ಇದ್ದೀರಿ, ಮಾತಾಜಿಯವರು ಯಾರು ಅಂದ್ರೆ ನಮ್ಮದು ಮಾದೇವಿ ಮಾತಾಜಿಯವರು ಬಸವ ಕಲ್ಯಾಣಕ್ಕೆ ಒಂದು ಐಡೆಂಟಿಟಿ ಕೊಟ್ಟರು. 108 ಫೀಟಿಂದು ಬಸವೇಶ್ವರ ಮೂರ್ತಿ, ಆ ಮೂರ್ತಿ ಐಡೆಂಟಿಟಿ ಎಂಟೈರ್ ಜಗತ್ತಿನಾಗ ಒಂದು ಐಡೆಂಟಿಟಿ ಆಗಿದೆ. ನಾವು ಅವ್ರಿಗೆ ನೆನೆಸ್ಕೋಬೇಕಾಗ್ತದೆ. ಅದು ದಟ್ ಈಸ್ ನಾಟ್ ಎ ಗವರ್ನಮೆಂಟ್, ಪ್ರೈವೇಟ್ ಎಲ್ಲ ದಾನಿಗಳದಿಂದ ಬಸವ ಕಲ್ಯಾಣಕ್ಕೆ ಐಡೆಂಟಿಟಿ ಸಿಕ್ಕಿದೆ. ಆ ನಂತರ ಬಸವ ಕಲ್ಯಾಣಕ್ಕೆ ಈಗಾಗಲೇ ನಾವು ಬೇಡೋದು ಒಂದೇ,
ಅನುಭವ ಮಂಟಪ ಗೇಟ ಅಭಿವೃದ್ಧಿ ಅಂತಲ್ಲ, ಟೂರಿಸಮ್ ಸಿಟಿ, ಸ್ಪಿರಿಚುವಲ್ ಸಿಟಿ. ತಾವು ನೋಡ್ತಾ ಇದ್ರಿ, ನಾವೊಂದು ಪ್ರಪೋಸಲ್ ಕೊಡ್ತಾ ಇದ್ದೆವು. ಬಸವ ಕಲ್ಯಾಣ್ ಅನುಭವ ಮಂಟಪ ಹೆರಿಟೇಜ್ ಆ್ಯಂಡ್ ಸ್ಪಿರಿಚುವಲ್ ಕಾರಿಡಾರ್ ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಬಸವ ಕಲ್ಯಾಣ್ 3,000 ಕೋಟಿ ರೂಪಾಯಿದು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಪ್ರಪೋಸಲ್ ಬಸವ ಕಲ್ಯಾಣಿಗೆ ಸ್ಯಾಂಕ್ಷನ್ ಮಾಡಿರಿ ಅಂತ ಮಾನ್ಯ ಮುಖ್ಯಮಂತ್ರಿಯವರಿಗೆ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ವೀರಶೈವರು ಈಶ್ವರ್ ಖಂಡ್ರೆ ಸಾಹೇಬರಿಗೂ ಕೂಡ ನಾನು ಅನುಭವ ಮಂಟಪ ಆ್ಯಂಡ್ ಬಸವ ಕಲ್ಯಾಣ ಅನುಭವ ಮಂಟಪ ಹೆರಿಟೇಜ್ ಆ್ಯಂಡ್ ಸ್ಪಿರಿಚುವಲ್ ಕಾರಿಡಾರ್ ಮಾಡೋ ಸಲಕ್ಕೆ 3,000 ಕೋಟಿ ವಿನಂತಿ ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ಪತ್ರ ಮುಖಾಂತರ, ಎಲ್ಲ ಟೆಕ್ನಾಲಜಿ ಡಿಜಿಟಲ್ ಮುಖಾಂತರ ನಾವು ಅವರಿಗೂ ಕೂಡ ಮನವಿ ಮಾಡ್ತಾ ಇದ್ದೆವು. ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ, ಅವರು ಕೂಡ ಅಪೋಸಿಷನ್ ಲೀಡರ್ ಇದ್ದಾಗ ಅವರು ಅನುಭವ ಮಂಟಪಿಗೆ ಭೇಟಿ ಮಾಡಿದಾಗ, ಅನುಭವ ಮಂಟಪಿಗೆ ಅವರು ಕೂಡ ಬಂದು ವಿಸಿಟ್ ಮಾಡಿ ನೋಡಿದಾಗ ಅವಾಗ. ಅದೇ ರೀತಿ ಅಮಿತ್ ಶಾಜಿಯವರು ಬಸವ ಕಲ್ಯಾಣಕ್ಕೆ ಬಂದಾಗ ಅವರು ಕೂಡ ಬಸವ ಕಲ್ಯಾಣ ಅನುಭವ ಮಂಟಪ ವೀಕ್ಷಣೆ ಮಾಡಿದಾಗ ಅವರಿಗೂ ಕೂಡ ಇದು ಮನವಿ ಸಲ್ಲಿಸ್ತೇವೆ. ಅವರಿಗೂ ಕೂಡ ಅವಾಗ ವಿಸಿಟ್ ಮಾಡಿದ್ದಿದೆ. ನಾವು ಇದ್ರೊಳಗೆ ಬಯಸೋದು ಒಂದು, ಓನ್ಲಿ ಬಸವ ಕಲ್ಯಾಣ ಅನುಭವ ಮಂಟಪ ಸೀಮಿತ ಆಗಲ್ಲ. ಇವತ್ತು 25,000 ಜನ ಬಸವ ಕಲ್ಯಾಣಕ್ಕೆ ಟೂರಿಸ್ಟ್ ಬಸವ ಕಲ್ಯಾಣಕ್ಕೆ ಬಂದಾಗ ಅವಾಗ ಇರಬೇಕೆಲ್ಲಿ, ಅದಕ್ಕೆ ಟೂರಿಸಮ್ ಹಬ್ ಆಗಬೇಕು. ಬಸವ ಕಲ್ಯಾಣದಾಗ ಏನು ಅನುಭವ ಮಂಟಪ ಕಮಿಟಿ, ಒಂದು ಗವರ್ನಮೆಂಟ್ದು ಏನು ಕಮಿಟಿ ಮಾಡ್ತಾರೆ, ಅದರೊಳಗೂ ಕೂಡ ಪ್ರೈವೇಟ್ ಕಮಿಟಿ, ಒಂದು ಅನುಭವ ಮಂಟಪ ಕಮಿಟಿ, ಎಲ್ಲ ಸಮಾಜದ ಶರಣರದು ಏನು ಸ್ವಾಮೀಜಿಯೋಗಿದ್ದಾಗ ಎಲ್ಲ ಸ್ವಾಮೀಜಿಯವರಿಗೆ, ಎಲ್ಲ ಪೀಠಾಧಿಪತಿಗಳಿಗೆ ಅದರೊಳಗಡೆ ಅನುಭವ ಮಂಟಪದಾಗ ತಗೋಬೇಕು. ಸರ್ಕಾರ ಕಡೆಯಿಂದ ವರ್ಷಿಗೆ ಒಂದು ದಿವಸ ಹೆಂಗೆ ಮೈಸೂರು ಉತ್ಸವ ಆಗುತ್ತೆ, ಹಂಗೆ ಅನುಭವ ಮಂಟಪ ಉತ್ಸವ ಆಗಲೇಬೇಕು. ಯಾವ ರೀತಿ ಹಳಿ ಇತಿಹಾಸದಾಗ ಅಲ್ಲಿ ಸೆಷನ್ ನಡೀತಾ ಇತ್ತು, ಆ ರೀತಿ ಚಿಂತನೆ ಮಂಥನೆ ಸಮಾಜ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ, ಇವತ್ತಿನ ವಿಚಾರದಾಗ ಯಾರು ಟ್ಯಾಲೆಂಟ್ ಇದ್ದಾಗ ಅಂಥ ಮಕ್ಕಳಿಗ, ಅಂಥ ಬುದ್ಧಿಜೀವಿಗ ಯಾರು ಡಾಕ್ಟರೇಟ್ ಮಾಡಿದಾಗ ಅವರಿಗೆಲ್ಲ ಬಸವ ಕಲ್ಯಾಣ ಕರೆದು ಅನುಭವ ಮಂಟಪ ಉತ್ಸವದಾಗ ಭಾಗಿಯಾಗಿ ಅವ್ರು ವಿಚಾರ ಮಂಥನಾಗಿ ಪಾಲಿಸಿದಾಗ ಕನ್ವರ್ಟ್ ಆಗಬೇಕು. ಅದೇ ರೀತಿ ಅನುಭವ ಮಂಟಪದಾಗ ತಾವೆಲ್ಲ ನೋಡ್ತಾ ಇದ್ದೀರಿ, ಮೊದಲು ಒಂದು ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಮಾಡಿದವು. ಯಾರು ಗವರ್ನಮೆಂಟ್ದವ್ರು ಇಂಪ್ಲಿಮೆಂಟೇಷನ್ ಕಮಿಟಿ ಮಾಡಿ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರಿಗೆ, ತಮಗೆಲ್ಲ ಗೊತ್ತದ, ಬಸವರಾಜ್ ಪಾಟೀಲ್ ಸೇಡಮ್ ಅವ್ರಿಗೆ ಅದಕ್ಕೆ ಅಧ್ಯಕ್ಷ ಮಾಡಿದವು. ಅಧ್ಯಕ್ಷ ಮಾಡಿ ನಂತರ ಬಸವ ಕಲ್ಯಾಣದಾಗ ಅನುಭವ ಮಂಟಪ ಇಂಪ್ಲಿಮೆಂಟ್ ಕಮಿಟಿ ಆದ ನಂತರ ಅವರು ಬಸವ ಕಲ್ಯಾಣದಾಗ ಸಾಕಷ್ಟು ಕಡೆ ಇಲ್ಲಿನ ಶಾಸಕರು ಕೂಡ ಇದ್ರೊಳಗೆ ಕೆಲಸ ಮಾಡ್ತಾಯಿದ್ರು. ಆ ಪಗಷ್ಕಟ್ಟ ನೀವು ನೋಡ್ತಾ ಇದ್ರಿ. ಈ ಕಮಿಟಿಗೆ ಅಧ್ಯಕ್ಷರಾಗು ಬಸವರಾಜ್ ಪಾಟೀಲ್ ಸೇಡಮ್, MLA ಆಗು ತಮಗೆಲ್ಲ ಗೊತ್ತದ, ನಾ ಹೆಸರೇ ತೊಂಬಲ್ಲ. ಬಸವ ಕಲ್ಯಾಣ MLA ಭಾಷಣ ಮಾಡ್ತಾಗ, ಆಣಿ ಮಾಡ್ತಾಗ, ಅಲ್ಲಿ ಏನು ಮಾಡಿದಾಗ ಅದು ಅವಾಗೇ ನೋಡಬೇಕು. ಈಗಾಗಲೇ 10 ಕೋಟಿ ರೂಪಾಯಿ ಪಗಷ್ಕಟ್ಟಾಗ ಈಶ್ವರ್ ಖಂಡ್ರೆ ಸಾಹೇಬರು ಅನುಭವ ಮಂಟಪದಾಗ ಯಾವ ಹೆಡದಾಗ ಕೊಟ್ಟಾಗ ನನಗೆ ಗೊತ್ತಿಲ್ಲ. ಆದಾಗ 10 ಕೋಟಿ ರೂಪಾಯಿ ಮತ್ತೆ ಡೆವಲಪ್ಮೆಂಟಿಗೆ ಕೊಟ್ಟಿದಾಗ ಅದಕ್ಕೆ ಬ್ಲೂ ಪ್ರಿಂಟ್ 10 ಕೋಟಿ ಕೊಡ್ತಾರೋ 50 ಕೋಟಿ ಕೊಡ್ತಾರೋ ಅದು ಸಂಪೂರ್ಣ ಏನು ಮಾಡ್ತಾಗ ಯಾವ ರೀತಿ ಕಂಪ್ಲೀಟ್ ಆಗ್ತದೆ ಎಂಬ ಜನರಿದಾಗ ಅವರು ಮತ್ತೊಂದು ದಿವಸ ಹೇಳಿ ಮನವಿ ಮಾಡ್ತಾಯಿದ್ದೀನಿ. ಬಸವ ಕಲ್ಯಾಣದಾಗ ಯಾವ ರೀತಿ ಹೈದರಾಬಾದ್ದಾಗ ಟ್ಯಾಂಕ್ ಬಾಂಡ್ ಇದೆ, ಹಂಗೆ ನಮ್ಮ ತಿಪ್ರಾತ್ ಲೇಕಿಗೂ ಕೂಡ ಟ್ಯಾಂಕ್ ಬಾಂಡ್ ಆಗಿ, ರಿವರ್ ಫ್ರಂಟ್ ಆಗಿ ಎಲ್ಲ ಶರಣರ ಸ್ಮಾರಕಗಳು ಇಲ್ಲಿ ಮಿನಿ ವಿಧಾನಸೌಧದಿಂದ ಸ್ಟಾರ್ಟ್ ಆಯ್ತಪ್ಪ ಅಂದಾಗ ಈ ಕಡೆ ಅಕ್ಕನಾಗಮ್ಮನ ಗವಿ ಕನೆಕ್ಟಿವಿಟಿ ಮಾಡಬೇಕಂತ ನಾವು ಇದು ಸ್ಪಿರಿಚುವಲ್ ಕಾರಿಡಾರ್ದಾಗ ಪ್ರಪೋಸಲ್ ಕೊಟ್ಟಿದ್ದೆವು. ತಾವು ನೋಡ್ತಾ ಇದ್ದೀರಿ, ಈ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ನಾಮಕಿ ವಾಸ್ತೆ ಅಥಾರಿಟಿ ಇರಬಾರ್ದು, ಅದಕ್ಕೆ ಫುಲ್ ಫ್ಲೆಜ್ಡ್ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಕಂಪ್ಲೀಟ್, ಓನ್ಲಿ ಶರಣರ ಸ್ಮಾರಕ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ, ಎಂಟೈರ್ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಆಗಬೇಕಂತ ಇವತ್ತಿನ ದಿವಸ ನಾವು ಮನವಿ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣದಾಗ. ಯಾಕೆಂದರೆ ಇಲ್ಲಿ 31 ವಾರ್ಡ್ ಇದೆ, ಇನ್ನೂ 10 ವಾರ್ಡ್ ಆಗಬೇಕು.
ಅದೇ ರೀತಿ ಫ್ಲೋಟಿಂಗ್ ಬ್ರಿಡ್ಜ್ ತಾವು ನೋಡಿರ್ಬೇಕು. ಫ್ಲೋಟಿಂಗ್ ಬ್ರಿಡ್ಜ್ ಕೆರೆಗಿನ ಜನರಿಗೆ ನಡ್ಕೊತಾ ಹೋಗ್ಲಕ್ಕೆ ಅನುಭವ ಮಂಟಪಿಗಾಗಲಿ ರಿವರ್ ಫ್ರಂಟ್ ಆಗಲಿ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಆಗಬೇಕು. ಬಸವ ಕಲ್ಯಾಣದಾಗ ಟಾಯ್ ಟ್ರೈನ್ ಮಕ್ಕಳು ಬಂದರೂ ಕೂಡ ಸಿಟಿದಾಗ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಬಸವ ಕಲ್ಯಾಣದಾಗ ಟೂರಿಸ್ಟ್ ಗೈಡ್. ಆದರೂ ಒಬ್ಬರು ಟೂರಿಸಮ್ ಡಿಪಾರ್ಟ್ಮೆಂಟ್ದಾಗ ಇಲ್ಲಿ ಏನೂ ಕೆಲಸ ಮಾಡಲ್ಲ, ಯಾವುದೇ ರೀತಿಯಿಂದ ನಾ ಇವತ್ತು ಕಾಮೆಂಟ್ ಮಾಡಲ್ಲ. ಅದ್ರ ಬಗ್ಗೆ ನಾನು ಮತ್ತೊಂದು ದಿವಸ ಮಾತಾಡ್ತೀನಿ. ಅನುಭವ ಮಂಟಪ ಕೂಡ ಕಾಮಗಾರಿ ಯಾವ ಮಟ್ಟದಾಗ ಆಗಬೇಕು ನಾವೆಲ್ಲ ನೋಡ್ತಾ ಇದ್ದೆವು. ಯಾವ ರೀತಿಯಿಂದ ಹೋಗೋದು ಕಾಮಗಾರಿ ನೋಡ್ರಿ. ಅನುಭವ ಮಂಟಪ ಅವಾಗ ಪ್ಲ್ಯಾನ್ ಮಾಡಿದ್ದು 67 ಎಕರ್, 67-68 ಎಕರ್ ಇದೆ ಅದ್ರದ್ದು ಡಿಸೈನ್ ಟೋಟಲ್ ಕಾನ್ಸೆಪ್ಟ್. ಇದು ನೋಡ್ರಿ ಅನುಭವ ಮಂಟಪ ಏರಿಯಾ. ಅನುಭವ ಮಂಟಪ ಹಾಂ, ಟೋಟಲ್ ಅನುಭವ ಮಂಟಪ 25 ಎಕರ್ ಪ್ರಪೋಸಲ್ ಇದೆ, 25 ಎಕರ್ಸ್. ಆದರೂ ಕೂಡ ಅದು ಅನುಭವ ಮಂಟಪ ಇನ್ನೂ ಕಾಣಿಸ್ತಾ ಇಲ್ಲ, ಮುಂದೆ ಕಾಣಿಸ್ತಿರ್ಬೇಕು. ಕ್ವಾಲಿಟಿ ಆಫ್ ವರ್ಕ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾ ಆಮ್ಯಾಗೂ ಕೂಡ ಇವತ್ತು ಬರ್ತಾ ಇದ್ದಾಗ ಡೆವಲಪ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ನಂಬೋದು ಒಂದೇ, ಪಾರ್ಲಿಮೆಂಟ್ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಅಂತ, ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅಂತ ಪ್ರಧಾನಮಂತ್ರಿ ಮೋದಿಜಿಯವ್ರು ಹೇಳ್ತಾರೆ. ಅದಕ್ಕೆ ಇಷ್ಟೆಲ್ಲ ಗಮನ ಹರಿಸಿ ಈಗ ತಾವು ಒಂದು ಎಕ್ಸಾಂಪಲಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ತ್ರಿಂಬಕೇಶ್ವರ್ ಮಹಾರಾಷ್ಟ್ರ ನಾಸಿಕ್, ತ್ರಿಂಬಕೇಶ್ವರದಾಗ ಕುಂಭಮೇಳ ಆಗ್ತಾಯಿದೆ. ಸಿಟಿ ನಾಸಿಕ್ದಿಂದ 25 ಕಿಲೋಮೀಟರ್ ಮ್ಯಾಗ ಏನಿದೆ ತ್ರಿಂಬಕೇಶ್ವರ್. ಅಲ್ಲಿ ನಾವು ನೋಡಿದಾಗ ನಾಸಿಕಿಗೆ ಎಷ್ಟು ಕೊಟ್ಟಾಗ ಅಭಿವೃದ್ಧಿಗೆ ಅಂದಾಗ 25,000 ಕೋಟಿ 500. ಎದಕ್ಕೆ? ನಾಸಿಕ್ ಸಿಟಿ ಡೆವಲಪ್ಮೆಂಟ್. ಯಾಕಂದ್ರೆ ಯಾವ ಜನ ಬರ್ತಾರೆ ನಾಸಿಕಿಗೆ, ಏರ್ಪೋರ್ಟ್ ಏರಿಯಾ ಅಲ್ಲಿಂದ ಡಿಸೈನ್ಸ್ ತಾವು ನೋಡಿದಾಗ ಆ ಸಿಟಿ ಯಾವ ರೀತಿ ಇದೆ ಮತ್ತು ಎಲ್ಲಿಗೆ ಹೋಗಬೇಕು ಅದ್ರ ಸುಂದರೀಕರಣ ಸಲಕ್ಕೆ 25,000 ಕೊಟ್ಟಿದ್ದಾರೆ. ವಾರಾಣಸಿ ಇಂಡಿಯಾ ಸ್ಪಿರಿಚುವಲ್ ಕ್ಯಾಪಿಟಲ್, ದೇಶದ ವಾರಾಣಸಿ, ಅಲ್ಲಿ 48,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಯಾರು? ಪ್ರಧಾನಮಂತ್ರಿಯವರು. 48,000 ವಾರಾಣಸಿ ಕಾರಿಡಾರ್ ಡೆವಲಪ್ಮೆಂಟ್. ನಾವೇನಂತ ಇದ್ದೆವು, ನಾವು ಈ ಭಾಗದಾಗ ಒಂದು ಶರಣರಿಗೆ ಸೀಮಿತ ಅಲ್ಲ ಅನುಭವ ಮಂಟಪ, ಎಲ್ಲ ಸಮಾಜದ್ದು ಶರಣರು, ನೂಲಿ ಚಂದಯ್ಯ ಹಾಗಳಯ್ಯ ಅವ್ರದ್ದು, ಹಡಪದ ಅಪ್ಪಣ್ಣವ್ರದ್ದು, ಅದೇ ರೀತಿ ಉರ್ಲಿಂಗ್ ಪೆದ್ದಿ ಮಠ ಆಗಲಿ, ಅಕ್ಕನಾಗಮ್ಮನ ಗವಿ ಆಗಲಿ, ಇದು ಯಾರಿಗೆ ವೈಯಕ್ತಿಕ ಒಬ್ಬರಿಗೆ ಸಂಬಂಧಪಟ್ಟಿದ್ದು ಒಂದು ಸಮಾಜಕ್ಕೆ ಸೇರಿದಂಥದ್ದಲ್ಲ. ಆ ಕಾಲದಾಗ ಸಮಾನತೆ ಜಾತಿ ಹೋಗಲಾಡಿಸಿ ಒಕ್ಕಟ್ಟು ಮಾಡಿದಂಥ ಎಲ್ಲ ಶರಣರು, ಬಸವಣ್ಣವರು ಅವಾಗ ಪ್ರೈಮ್ ಮಿನಿಸ್ಟರ್ ಇದ್ದರು, ತಾವೆಲ್ಲ ನೋಡಿರಿ. ನಾನು ಹೇಳೋದು ಒಂದು, ಬಸವ ಕಲ್ಯಾಣ ಸಿಟಿದಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಬೇಕು. ಬಸವ ಕಲ್ಯಾಣದಾಗ ಟೂರಿಸಮ್ ಕಡೆಯಿಂದ ಸಬ್ಸಿಡಿ ಸಿಗಬೇಕು. ಇಲ್ಲಿನ ಜನರಿಗೆ ಒಂದು ಕೆಲಸ ಮಾಡ್ಬೇಕಾದಾಗ ತಮಗೆಲ್ಲ ಗೊತ್ತದ, ರಾಮ ಮಂದಿರದಾಗ ಇವತ್ತು ಹಾಲತ್ ಹೆಂಗಾಗಿದೆ ಅಂದಾಗ ಚಂದ ಚೋರಿ ಆಗಿ ಅಲ್ಲಿ ಏನಂದಾಗ ಯಾರು ಟೂರಿಸಮ್ದಾಗ ಹೋಗೋದು ಟೂರಿಸ್ಟ್ ಕಡಿಮೆ ಆಗ್ಯಾರ, ಅಲ್ಲಿನವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಹಂಗೆ ಬಸವ ಕಲ್ಯಾಣಿಗೆ ಆಗಬಾರ್ದು. ಇಲ್ಲಿ ಮುಂದೆ ಯಾವುದಾಗ ಕಮಿಟಿ ಆಗಿ ಅನುಭವ ಮಂಟಪದಾಗ ಭೀ ಚಂದ ಚೋರಿ ಆದಾಗ ಏನು ಮಾಡ್ತೀರಿ? ಅದಕ್ಕಿದು ಒಳ್ಳೆಯ ರೀತಿಯಿಂದ ಇದಕ್ಕೆ ಬಿಲ್ಡಿಂಗ್ ಕಟ್ಟೋದು ದೊಡ್ಡ ವಿಚಾರ ಅಲ್ಲ. ಅನುಭವ ಮಂಟಪಿಗೆ ಮುಂದೆ ಯಾವ ರೀತಿ ಅದಕ್ಕೆ ಕಾಯ್ಕೊಂಡು ಹೋಗಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಕ್ಲೀನ್ ಆ್ಯಂಡ್ ನೀಟ್ ಇರಬೇಕು, ಅದಕ್ಕೆ ಒಳ್ಳೆಯ ರೀತಿಯಿಂದ ಎಷ್ಟು ಅಧಿಕಾರಿಗಳು ಬೇಕು. ಅವಾಗಂದ್ರೆ ತಮಗೆಲ್ಲ ಗೊತ್ತದ, ಜಾಮದಾರ್ ಸಾಹೇಬರು ಇನ್ಚಾರ್ಜ್ ಇದ್ದಾಗ ನಾವಿದ್ದಾಗ ಬಸವ ಕಲ್ಯಾಣಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಜಾಮದಾರ್ ಅವರು ಸ್ಪೆಷಲ್ ಇನ್ಚಾರ್ಜ್ ಇದ್ದವರು. ಹಂಗೆ ಒಳ್ಳೆಯವರಿಗೆ ಇಲ್ಲಿ ಇನ್ಚಾರ್ಜ್ ಕೊಡಲಿ. ಬಸವ ಕಲ್ಯಾಣ ಸಿಟಿದಾಗ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ಒಣ ಅನುಭವ ಮಂಟಪ ಒಂದಲ್ಲ, ಇಲ್ಲೆಲ್ಲ ಬಂದವರು ಟೂರಿಸ್ಟ, ಅವ್ರದ್ದು ವಾಶ್ರೂಮ್ಗಳು, ಅವ್ರದ್ದು ನೀರ ವೇಸ್ಟ್ ಎಲ್ಲಿಗೆ ಹೋಗಬೇಕು? ಅದು ಮತ್ತು ಕೆರೆಗಿಂದಾಗ ಬಸವ ಕಲ್ಯಾಣಕ್ಕೆ ಬರ್ತದೆ. ಅಂದ್ರೆ ಬಸವ ಕಲ್ಯಾಣ ಜನ ಇದೇ ನೀರಿಂದೇ ಎಲ್ಲ ಗಲೀಜು ನೀರೇ ಕುಡಿಬೇಕಾ? ಅದು ಬೋರ್ವೆಲಿಗೆ ಕನೆಕ್ಟ್ ಆಗ್ತದೆ, ಡ್ರೈನೇಜ್ ಬೇಕು ಒಳ್ಳೆ ರೀತಿಯಿಂದ. ಆಗ ರಿಂಗ್ ರೋಡ್ ಪ್ಲಸ್ 6 ರೋಡ್ಸ್ ಬಗ್ಲಕ್ಕೆ ಹೋಗ್ಲಕ್ಕೆ ಒಳ್ಳೆ ರೀತಿಯಿಂದ ದೊಡ್ಡ ರೋಡ್ ಕನೆಕ್ಟಿವಿಟಿ ಆಗಬೇಕು ಅನುಭವ ಮಂಟಪಿಗೆ. ಮತ್ತು ನಾವಿದ್ದಾಗ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ನಮ್ಮದು ಭಾಲ್ಕಿ ಶ್ರೀಗಳಿಗೆ ನಾಮಿನೇಟ್ ಮಾಡಿದೆವು. ಭಾಲ್ಕಿ ಶ್ರೀ, ಹಾರ್ಕೂಡ್ ಶ್ರೀ ಅವರಿಗೆ ಮತ್ತು ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರಿಗೆ
ಕಾನೂನ್ದಾಗ ಒಂದು ಮನವಿ ಮಾಡ್ತಾ ಇದ್ದೀವಿ ಈಶ್ವರ ಖಂಡ್ರೆ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬಸವೇಶ್ವರ ದೇವಸ್ಥಾನದಾಗ ಕಂಪಲ್ಸರಿ ಅನುಭವ ಮಂಟಪ ಹೊಸ ಕಮಿಟಿ ಮಾಡ್ರಿ. BKDBದಾಗೂ ಕೂಡ ಅವ್ರು ಕಂಪಲ್ಸರಿ ಯಾರು ಅಧ್ಯಕ್ಷ ಇರ್ತಾರೆ ಅದ್ರೊಳಗೆ ನಾಮಿನೇಟ್ ಇರಬೇಕೆಂಬುದು ನಾವು ಮನವಿ ಮಾಡ್ತಾ ಇದ್ದೆವು. ಯಾವ ರೀತಿ ವಚನ್ ಯೂನಿವರ್ಸಿಟಿ ಬಸವ ಕಲ್ಯಾಣ ಘೋಷಣೆ ಆಯಿತು, ಬಸವ ಕಲ್ಯಾಣಿಗೆ ಜಿಲ್ಲಾನೂ ಕೂಡ ಆಗಬೇಕು ಮನವಿ ಮಾಡ್ತಾ ಇದ್ದೆವು. ಓನ್ಲಿ ನಾವು ಹೇಳಿದೆವು ಭಾಷಣದ ಟ್ರೈನ್ ಬರಬೇಕು, ರೈಲ್ವೆ ಸ್ಟೇಷನ್ ಆಗಬೇಕು. ಅದಕ್ಕಿಂತ ಮುಖ್ಯ ನಮಗೆ ಜಾಗ ಬೇಕು, ಲ್ಯಾಂಡ್ ಅಕ್ವಿಸಿಷನ್ ಪಾರ್ಟ್ ಶುರು ಆಗಬೇಕು. ಲ್ಯಾಂಡ್ ಬಂದ ಮ್ಯಾಗ ಮುಂದೆ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಮುಗಿದ ಮ್ಯಾಗ ರೈಲ್ವೆ ಸ್ಟೇಷನ್ ತಯಾರಾಗ್ತದೆ. ರೈಲ್ವೆ ಸ್ಟೇಷನ್ ಆಗಿದ್ದು ಬಾದ ಟ್ರೈನ್ ಬರ್ತದೆ. ಇಲ್ಲಿ ನಾವು ಅಂಬಲ ಶಾಸಕರು ಟ್ರೈನೇ ತಗ್ತಂತಾಗ ಪ್ಲೇನೇ ತಗ್ತಂತಾಗ ಅದು ಅವ್ರಿಗೆ ಕೇಳ್ರಿ. ಯಾಕಂದ್ರೆ ಸ್ಪಿರಿಚುವಲ್ ಅನುಭವ ಮಂಟಪ ಆಗಬೇಕು. ಬಸವಣ್ಣವ್ರದ್ದು ಏನು ಇತಿಹಾಸದ ಪರಂಪರೆ ಬಸವ ಕಲ್ಯಾಣದಾಗ ಆಗಬೇಕು. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಹಬ್ ಕಲ್ಯಾಣ ಕರ್ನಾಟಕದ ರೀಸನ್ದಾಗ ಸ್ಕಿಲ್ ಹಬ್ ಬಸವ ಕಲ್ಯಾಣಿಗೆ ಆಗಬೇಕು. ಎಲ್ಲ ತಗ ಬಿಸ್ನೆಸ್ ಟ್ರೈನಿಂಗ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ. ಪ್ರೈಮ್ ಮಿನಿಸ್ಟರ್ಗೂ ಕೂಡ ಒತ್ತು ಕೊಟ್ಟು ಇಲ್ಲಿನ ಭಾಗದಾಗ ಭಾಳಷ್ಟು ಹುಡುಗರಿಗೆಲ್ಲ ಇಲ್ಲೆಲ್ಲ ಕಲ್ತಿದವ್ರು ಟ್ಯಾಲೆಂಟ್ ಇದ್ದಾಗ ಅಂದಿನ ಕಾಲದಾಗ ಆಟೋದಾಗ ಆಗಿತ್ತು ಬಸವ ಕಲ್ಯಾಣದಾಗ. ಒಳ್ಳೆ ರೀತಿಯಿಂದ ಲಾರಿಗಳದು ಬಾಡಿ ಬಿಲ್ಡಿಂಗ್ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾಗ ಇಲ್ಲೊಂದು ಸ್ಕಿಲ್ ಹಬ್ ಆಯ್ತಂದಾಗ ಸುಮಾರು ಒಂದು 20,000 ಜನರಿಗೆ ಟ್ರೈನಿಂಗ್ ಸಿಗ್ತದೆ. ಯಾರೇ ಈ ಭಾಗದಾಗ ಇದ್ದರೂ ಕೂಡ ನೌಕರಿ ಮಾಡೋಕೆ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ. ಒಳ್ಳೆ ಮೆಡಿಟೇಷನ್ ಸೆಂಟರ್, ಸ್ಪಿರಿಚುವಲ್, ವಚನ್ ಮ್ಯೂಸಿಯಂ ನಾ ಎಲ್ಲ ಬರ್ದೀನಿ. ಇದ್ರೊಳಗೆ 3,000 ಕೋಟಿ 3,000 crore ಈ ಬಸವೇಶ್ವರ್ ಪ್ರಪೋಸಲ್ ನಾವೇನು ಕೊಡ್ತಾ ಇದ್ದೆವು ಬಸವ ಕಲ್ಯಾಣ ಅನುಭವ ಮಂಟಪ ಹೆರಿಟೇಜ್ ಆ್ಯಂಡ್ ಸ್ಪಿರಿಚುವಲ್ ಕಾರಿಡಾರ್ ಅದು ಆಗಬೇಕು ಅಂತ ನಾವು ನಿಮ್ಮ ಮುಖಾಂತರ ಕೂಡ ಮನವಿ ಮಾಡ್ತಾ ಇದ್ದೆವು. ಅದು ಏನು ಅನುಭವ ಮಂಟಪ ಎಲ್ಲಿ ಕಟ್ಟಿದಾಗ ಅದಕ್ಕೆ ಏನು ಲೋಪದೋಷಗಳವ ಈಗೇ ಸರಿ ಮಾಡಬೇಕು. ಅದ್ರದ್ದು ಎನ್ಕ್ವೈರಿ ಮಾಡ್ಲಿಕ್ಕೆ ನಾ ಅದು ಮತ್ತೊಂದು ದಿನ ಮಾತಾಡೋವಿದ್ದೀನಿ. ಅದ್ರದ್ದಾಗಲಿ ಪರಸ್ಕಟ್ಟೆ ಆಗಲಿ ಬಸವ ಕಲ್ಯಾಣದಾಗ ಸಿಟಿನೂ ಕೂಡ ಡೆವಲಪ್ ಆಗಿ ಟೂರಿಸಮ್ದಾಗ ಸಬ್ಸಿಡಿ ಝೋನ್ ಈ ಏರಿಯಾದಾಗ ಸ್ಪೆಷಲ್ ಸ್ಟೇಟಸ್ ಟೂರಿಸಮ್ದಿಂದ ನಮಗೆ ಸಿಕ್ತಂದಾಗ ಇಲ್ಲಿ ಒಳ್ಳೆ ಒಳ್ಳೆ ಹೋಟೆಲ್ಸ್ ಆಗ್ತವ, ಒಳ್ಳೆ ಜನರಿಗೆ ಒಂದು ಬಿಸ್ನೆಸ್ ಸಿಗ್ತದ. ಅದಕ್ಕೆ ಎಂಟೈರ್ ಪ್ರಪೋಸಲ್ ಒಂದು ಒಳಗೆ ನಾವು ಬಿಚ್ಚಿ ಹೇಳೋದೇ ಇದ್ರ ಕಾಪಿನೂ ಕೂಡ ತಮ್ಮ ಮುಖಾಂತರ ನಾವು ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ ಇದು ಬಸವ ಕಲ್ಯಾಣ ಘೋಷಣೆ ಮಾಡಿರಿ. ಈಗಾಗಲ್ಲ ಬಜೆಟ್ದಾಗ ಮಾಡಿರಿ, ಒಂದು ವಿಷನ್ ಪ್ಲ್ಯಾನ್ ಮಾಡಿರಿ. ಬಸವ ಕಲ್ಯಾಣದ ಕಂಪ್ಲೀಟ್ ಎಷ್ಟು ದಿನದಾಗ ಇದು ಡೆವಲಪ್ ಆಗ್ತದ ಅದಕ್ಕೋಸ್ಕರ ನಾವು ಮನವಿ ಮಾಡಿ ನಾಮಕೆ ವಾಸ್ತೆ ಬಸವ ಕಲ್ಯಾಣ ಆಗಬಾರ್ದು. ಖಿಲಾದಾಗ ತಾವೆಲ್ಲ ನೋಡಿ ಲೈಟಿಂಗ್ ಶೋ ಸ್ಟಾರ್ಟ್ ಮಾಡ್ಬೇಕು. ಲೈಟಿಂಗ್ ಶೋನೂ ಇಲ್ಲ, DCOಗೂ ಇಲ್ಲ, ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೂ ಇಲ್ಲ, MLAಗೂ ಇಲ್ಲ. ನಾವು ದಿಂದ ಇವತ್ತು ಆಡಲ್ಲ. ಇವತ್ತು ನಾವು ಏನೇ ಇದ್ರೂ ಕೂಡ ಇವತ್ತು ಕಮೆಂಟ್ ಮಾಡ್ತಾ ಇಲ್ಲ. ನಮ್ಮ ಬಸವ ಕಲ್ಯಾಣಕ್ಕೆ ಅಭಿವೃದ್ಧಿ ಬಗ್ಗೆ, ಅನುಭವ ಮಂಟಪ ಬಗ್ಗೆ, ಟೋಟಲ್ ಪ್ಯಾಕೇಜ್ ಬಗ್ಗೆ ನಾವು ನಿರೀಕ್ಷೆ ಮಾಡಿದೆವು, ಘೋಷಣೆ ಮಾಡ್ತಾಗಂಬ ನನಗೆ ವಿಶ್ವಾಸ. ಕಟ್ ಮಾಡಪ್ಪ ಉದಯ್, ನೀ ಲೆಟರ್ ಪ್ರಿಂಟಿಗೆ ಕರೆಕ್ಟ್ ಮಾಡ್ಕೋ. ಇದು ಪಾಯಿಂಟ ಬೇರೆ ಹಾಕ್ಬೇಕಾಗ್ತದೆ. ಒಂದು ಕನ್ನಡ ಲೆಟರ್ ಮಾಡ್ಬೇಕು, ಒಂದು ಇದು ಮಾಡಿ ಸರ್. ಓಕೆ ಸರ್. ನಮ್ದುಗಳು ನೆಟ್ ಸ್ವಿಚ್ ನೋಡ್ರಿ. इसका तो वाईफाई कनेक्ट करो ना. उदय वाईफाई